ಪ್ರಣೀತ್ ಮೊರ್ರೆ ಇವರು ಮರಾಠಿ ಮತ್ತು ಹಿಂದಿಯಲ್ಲಿ ಕಾಮಿಡಿಯನ್ ಶೋ ಮಾಡ್ತಾರೆ. ಯಾರಾದರೂ ಅವರ ಶೋ ನೋಡಬೇಕಂದ್ರೆ ಸ್ವಲ್ಪ ಟಿಕೆಟ್ಗೆ ಇಂತಿಷ್ಟು ಅಂತ ದುಡ್ಡಿರುತ್ತೆ. ಅಲ್ಲಿ ಹೋಗಿ ಅವರ ಕಾಮಿಡಿ ಮಾಡ್ತಾರೆ. ಕಾಮಿಡಿ ಶೋನ ನೋಡ್ಬೋದು. ಕಾಮಿಡಿ ಮಾಡೋಕ್ಕೂ ಈಗ ದುಡ್ಡಿಂದು ಒಂದು ಶೋ ಬಂದಿದೆ. ಅದು ಯಾವಾಗಲಿಂದನೂ ಇದೆ. ಅದು ಈಗ ಯಾಕೆ ಹೇಳ್ತಾ ಇದ್ದೀನಿ, ಈಗ 370 ರೂಪಾಯಿ ಬಿರಿಯಾನಿ ತುಂಬ ವೈರಲ್ ಆಗಿದೆ. ಪ್ರಣೀತ್ ಮೊರ್ರೆ ಅವರು ಹರಿಯಾಣದಲ್ಲಿ ಒಂದು ಸ್ಟ್ಯಾಂಡಪ್ ಕಾಮಿಡಿ ಶೋ ಮಾಡೋಕ್ಕೆ ಹೋಗಿರ್ತಾರೆ. ಅಲ್ಲಿ ಭಾಳ ಜನ ಹೋಗಿರ್ತಾರೆ. ವೈರಲ್ ಆದ ಹುಡುಗ, ಅವನ ಹೆಸರು ಹಿಮಾಂಶು ಜಾಗ್ರಾ. ಇವನು ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಸ್ಟ್ಯಾಂಡಪ್ ಕಾಮಿಡಿ ಶೋ ತುಂಬ ಚೆನ್ನಾಗಿ ನಡೀತಾ ಇತ್ತು. ಇವಾಗ ಯಾರು ಹಿಮಾಂಶು ಜಾಂಗ್ರಾ ಡೇಟ್ ಅನುಭವ ಹೇಳ್ಕೊತಾನೆ. ಡೇಟಿಂಗ್ ಆ್ಯಪಲ್ಲಿ ಯಾವುದೋ ಹುಡುಗಿನ ಕನೆಕ್ಟ್ ಆಗ್ತಾನಂತೆ. ಅವಳು ಡೇಟಿಗೆ ಬರೋಕ್ಕೆ ಹೋಗ್ತಾಳೆ, ಇವನು ಹೋಗ್ತಾನೆ. ಆ ಡೇಟ್ ಸ್ಪಾಟ್ ಬಂದ್ಬಿಟ್ಟು ರೆಸ್ಟೋರೆಂಟ್. ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂದು ಬಿರಿಯಾನಿ ತೊಗೊತಾರಂತೆ ಇಬ್ಬರು. ಸರಿನಾ? ಆ ಬಿರಿಯಾನಿ ಬಿಲ್ 370 ಅಂತೆ. ಅದು ಅವನು ಹೆಮ್ಮೆಯಿಂದ ಹೇಳ್ಕೊತಾನೆ, ನಾನೇ ಪೇ ಮಾಡಿದೆ ಅಂತ. ಯಾಕಂದರೆ ಅವನೇ ಪೇ ಮಾಡಿರೋದು, ಹೆಮ್ಮೆಯಿಂದ ಹೇಳ್ಕೊಂಡ್ರೂ ತಪ್ಪಿಲ್ಲ. ಸರಿನಾ? ಇಲ್ಲಿವರೆಗೂ ಎಲ್ಲನೂ ಚೆನ್ನಾಗೇ ಇತ್ತು. ಅವಳು ಇವನ್ನ ಇಷ್ಟಪಟ್ಟಿಲ್ಲ. ವೈರಲ್ಗೆ ಇಲ್ಲೇ ಟ್ವಿಸ್ಟ್ ಇರೋದು. ಯಾವಾಗ ಅವನು 370 ರೂಪಾಯಿ ಬಿರಿಯಾನಿ ಅಂತ ಹೇಳಿದಾಗ, ಹೆಮ್ಮೆಯಿಂದ ಹೇಳ್ಕೊಂಡಾಗ ಎಲ್ಲರೂ ಖುಷಿನೇ ಪಟ್ಟರು. ಆಮೇಲೆ ಇನ್ನೇನು ಹೇಳ್ಬೋದು, ಅವನು ಗೆಸ್ ಮಾಡಿ. ಅವಳಿಗೆ ಇವನು ಇಷ್ಟ ಆಗಿಲ್ಲ. ಸರಿನಾ? ಇವನಿಗೆ ಅವಳು ಇಷ್ಟ ಆಗಿದೆಯೋ ಅದು ಇವನು ಹೇಳಿಲ್ಲ. ಅವಳಿಗೆ ಇವನು ಇಷ್ಟ ಆಗಿಲ್ಲ. ಅದಕ್ಕೆ ಜಸ್ಟ್ ಹಂಗೆ ಇಷ್ಟ ಆಗ್ದೇನೆ ಹಂಗೆ ಹೋಗಿದ್ದಾಳಂತೆ. ಜಸ್ಟ್ ಇಟ್ಸ್ ನಾಟ್ ರೆಸ್ಪಾಂಡ್ ಆಗಿಲ್ಲ, ಕ್ಲೀನಾಗಿ ರೆಸ್ಪಾಂಡ್ ಆಗಿಲ್ಲ, ಹಂಗೆ ಹಿಂಗೆ. ಇದನ್ನ ಅವನು ಆ 370 ರೂಪಾಯಿ ಬಿಲ್ ನಾನೇ ಪೇ ಮಾಡಿದ್ದೀನಿ, ಆ 370 ರೂಪಾಯಿನ ನಾನು ಹೆಂಗಾದರೂ ವಸೂಲಿ ಮಾಡಬೇಕಲ್ಲ ಅಂತ ಅಂದಾಗೆ ತುಂಬ ವೈರಲ್ ಆಗಿಬಿಟ್ಟ ಈ ಹುಡುಗ. 370 ರೂಪಾಯಿ ಪ್ರತಿಫಲನ ಬೇಡ್ಕೊತಾನೆ ಅಲ್ಲಿ, ಹೆಂಗಾದರೂ ಆ ಪ್ರತಿಫಲ ಪಡಿಬೇಕು ಅಂತ. ಆಗ ಆ ಸ್ಟ್ಯಾಂಡಪ್ ಕಾಮಿಡಿಯನ್ ಜೊತೆಗೆ ಅಲ್ಲಿರೋರು ಎಲ್ಲರೂ ನಗ್ತಾರೆ. ಆಗ ಅವನ ವಿರುದ್ಧ ವೈರಲ್ ಆಗುತ್ತೆ. ಆ ಮಟ್ಟಕ್ಕೆ ವೈರಲ್ ಆಗ್ತಾನೆ ಅಂತ ಅಂದರೆ ಅವನ ಕಂಪ್ನಿಯಿಂದನೇ ಫೈರ್ ಆಗ್ತಾನೆ. ಪಬ್ಲಿಕ್ ಪ್ಲೇಸಲ್ಲಿ ನಮ್ಮ ಬಗ್ಗೆ ಯಾರಿಗೂ ಹೇಳಬಾರ್ದು ಅನ್ನೋದು ಈ ನ್ಯೂಸಿಂದ ತಿಳ್ಕೊಬೋದು. ನೀವೇನಂತೀರ? ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.